ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ನೀವೇನಾದರೂ ಹೊಸಬರಿದ್ರಿಪ್ಪ ಅಂತಂದ್ರೆ ಪಟ್ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಉದ್ಯೋಗ ಮಾಹಿತಿ ಏನಪ್ಪ ಅಂತಂದ್ರೆ ಡೇ ಬಂದ್ಬಿಟ್ಟು 31ನೇ ದಿನ, 100 ಡೇಸ್ ಚಾಲೆಂಜ್ ಒಳಗೆ ಇವತ್ತು 31ನೇ ದಿನ. ಪ್ರೈವೇಟ್ ಕಂಪ್ನಿಗಳು ಅಪ್ಡೇಟಾಗಿ ಕೊಟ್ಕೊಂತ ಬರ್ತೇನೆ ಅಂತಂದಿದ್ದೆ. ನಿನ್ನೆ ಕೊಟ್ಟಿರೋ ಗೌರ್ಮೆಂಟದ್ದು ಅಪ್ಡೇಟ್ ಒಳಗೆ ಭಾಳ ವೈರಲ್ ಆಗಿಲ್ಲ. ಅದ್ರ ಸಂಬಂಧ ಇವತ್ತು ನಾನು ಮತ್ತೆ ಹೈರಿಂಗ್ ತೊಗೊಂಬಂದಿನಿ. ಅದು ಯಾವ ಕಂಪ್ನಿಪ್ಪ ಅಂತಂತಂದ್ರೆ ಫ್ಲಿಪ್ಕಾರ್ಟ್. ಆ ಫ್ಲಿಪ್ಕಾರ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಏನೆಲ್ಲ ಫೆಸಿಲಿಟಿ ಐತಿ ಮತ್ತು ಏಜ್ ಎಷ್ಟು ಇರ್ಬೇಕು, ಹಂಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಮತ್ತು ಕಂಪನಿ ಕಡೆಯಿಂದ ಏನೆಲ್ಲ ಫೆಸಿಲಿಟಿ ಐತಲ್ಲ ಅದನ್ನೆಲ್ಲ ನಿಮಗೆ ಹೇಳಕ್ಕೆ ಬಂದೀನಿ ಇವತ್ತು. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಒಂದು ಲೈಕ್ ಮಾಡಿರಿ. ಬರ್ರಿ. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಒಳ್ಳೆ ನೆಟ್ವರ್ಕ್ ಮಾರ್ಕೆಟಿಂಗ್, ಹಂಗೆ ಚೈನ್ ಸಿಸ್ಟಮ್ ಲಿಂಕ್, ಮತ್ತು ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಆಗಲಿ, ಹಂಗೆ ಯಾವುದೇ ರೀತಿಯಾಗಲಿ ಫ್ರಾಡ್ ಆಗಲಿ, ಸ್ಕ್ಯಾಮ್ ಆಗಲಿ ಅಪ್ಡೇಟ್ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ. ಭಾಳ ಸೇಫ್ಟಿಯಿಂದನೇ ನಾನು ಅಪ್ಡೇಟ್ ಕೊಟ್ಕೊತ ಬಂದೀನಿ. ಹಂಗೆ ಪ್ರೈವೇಟ್ ಕಂಪನಿಗಳೊಳಗೆ ಎಲ್ಲೆಲ್ಲ ಕೆಲಸ ತೊಗೋತಾರೆ ಅಂದ್ರೆ ಫಿಸಿಕಲಿ ಆನ್ಲೈನ್ ಥ್ರೂ ಅಲ್ಲ, ವರ್ಕ್ ಫ್ರಮ್ ಹೋಮ್ ಅಲ್ಲ, ಇಂಥ ಅಪ್ಡೇಟ್ಗಳನ್ನ ನಾನು ಕೊಟ್ಕೊತ ಬರ್ತಿರ್ತೀನಿ. ಅದೊಂದು ಪ್ರೌಡ್ ಫೀಲ್ ಐತೆ ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡ್ರಿ. ಅದನ್ನೊಂದು ನಾನು ಪ್ರೌಡ್ ಫೀಲಿಂದ ಹೇಳ್ತೇನೆ ನಿಮ್ಗೆ. ಯಾಕಪ್ಪ ಅಂತಂದರೆ ನನ್ನ ಕಡೆ ಇರೋರು ಎಲ್ಲರೂ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್, ಹಂಗೆ ಆನ್ಲೈನು ಇರ್ತಾರೆ. ನನ್ನ ವಿಡಿಯೋ ಬಂತಂತಂದ್ರೆ ನೋಡ್ತಾರೆ, ಏನೋ ಒಂದು ಈ ಅಣ್ಣನಿಂದ ಹೆಲ್ಪ್ ಆಕೈತೆ ಅಂತ ಈ ಕೆಲಸ ಭಾಳ ಮಂದಿ ನನಗೆ ರಿಪ್ಲೈನೂ ಮಾಡಿದ್ದಾರೆ. ನಿಮಗೆಲ್ಲ ಥ್ಯಾಂಕ್ ಯು. ಹಂಗೆ ನೋಡಿರಿ, ಮೋಟರ್ಸ್ ಒಳಗೆ ಮತ್ತು ಮಾರ್ಕೋಪೋಲೋ ಒಳಗೆ, ಪಿಟ್ಗಾಲ್ ಒಳಗೆ, ಮತ್ತು ಒಳ್ಳೆ TM ಕಂಪ್ನಿ ಒಳಗೆ, ಹಂಗೆ ಫ್ಲಿಪ್ಕಾರ್ಟ್ ಒಳಗೆ, ಈ ಎಲ್ಲ ಕಂಪ್ನಿ ಒಳಗೆ ಮ್ಯಾನ್ ಪವರ್ ನಾನು ಕೊಟ್ಟೀನಿ. ಯಾವುದೇ ರೀತಿ ಚಾರ್ಜು ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಹೇಳ್ದಂಗೆ ನಾನು ಮ್ಯಾನ್ ಪವರ್ ವೈರಲ್ ಮಾಡೋಕ್ಕೆ ಹಾಕ್ತೀನಿ. ಅದನ್ನು ನೋಡಿ ಕೆಲಸ ಮ್ಯಾನ್ ಪವರ್ ಹೋಗ್ತೈತಿ ಅಂದ್ರೆ ಹುಡುಗರು ಹೋಗ್ತಾರೆ, ಅವರಿಗೆ ಭಾಳ ಹೆಲ್ಪ್ ಆಗೈತಿ. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಲಾಜಿಸ್ಟಿಕ್ ವೇರೋಸ್ ಒಳಗೆ ಕೆಲಸ ಇರ್ತೈತಿ. ಪಿಕ್ಕಿಂಗ, ಪ್ಯಾಕಿಂಗ, ಸ್ಕ್ಯಾನಿಂಗ, ಲೋಡಿಂಗ, ಅನ್ಲೋಡಿಂಗ ಕೆಲಸ ಇರ್ತೈತಿ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ಉದ್ಯೋಗ ಮಾಹಿತಿ ಮಾತ್ರ ತೊಗೊಂಬಂದೀನಿ. ಬರೀ ಅದ ಕಂಪ್ನಿದ ಹೇಳ್ತಿ ಅಲ್ವ ಅಣ್ಣ ಅಂತ ಕೆಲಸ ಭಾಳ ಮಂದಿ ರಿಪ್ಲೈ ಮಾಡ್ತಾರೆ. ದಯವಿಟ್ಟು ಕ್ಷಮೆ ಇರಲಿ. ಸ್ಯಾಲ್ರಿ ಚಲೋ ಇರೋ ಕಂಪ್ನಿ ಏನಪ್ಪ ಅಂತಂದ್ರೆ ನಮ್ಮ ಇಡೀ ಧಾರವಾಡದ ಡಿಸ್ಟಿಕ್ ಒಳಗೆ ಸ್ಯಾಲ್ರಿ ಚಲೋ ಇರೋ ಕಂಪ್ನಿ ಅಂತಂದ್ರೆ ಅದು ಫ್ಲಿಪ್ಕಾರ್ಟ್. 9 ತಾಸಿಗೆ ನಿಯರ್ ಬೈ ಒಂದು 20K ತೊಗೋತಾರೆ, ಅದು SIPF ಕಟ್ಟಾಗಿ. ಅದ್ರ ಸಂಬಂಧ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿರಿ, ಒಂದು ರಿಯಾಲಿಟಿನ ನಿಮ್ಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೀನಿ. ನೋಡಿರಿ, ಜೆನ್ಯೂನ್ ಆಗಿ ಕಂಟಿನ್ಯೂ ಆಗಿ ಒಂದು ದಿವಸ ಸೂಟಿ ಮಾಡ್ಲಂಗೆ ಕೆಲಸಕ್ಕೂ ಹೋದವನು ನಾನು. ಬಟ್ ಇವಾಗ ಅದ ಕಂಪ್ನಿ ಒಳಗೆ ವೇಕೆನ್ಸಿ ನನಗೆ ಇಲ್ಲ. ಇವಾಗ 2 ಮಂತ್ಸ್ ಆಯ್ತು, ಇವತ್ತಿಗೆ 2 ತಿಂಗಳಾಯ್ತು ನಾನು ಖಾಲಿ ಇದ್ದೆ. ಯೂಟ್ಯೂಬ್ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಆಕೈತೆ ಅಂತ ಕೆಲಸ ಯೂಟ್ಯೂಬ್ ಮಾಡಕತ್ತೀನಿ. ಬಟ್ ಇಲ್ಲೂ ರೀಚ್ ಜಾಸ್ತಿ ಸಿಗತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅನ್ಲಿಮಿಟೆಡ್ ವೇಕೆನ್ಸಿ ತೊಗೊಂಬಂದಿರ್ತೇನೆ ನಾನು. ಅಂಥ ಕ್ಯಾಂಡಿಡೇಟ್ಗಳು ಇದ್ರಾಗಿರ್ತಾರೆ, ಎಲ್ಲೇ 1,00,000 2 ಲಕ್ಷ ಗಟ್ಟಲೆ ವ್ಯೂಸ್ ಇನ್ಸ್ಟಾಗ್ರಾಮ್ನಾಗ ಹೋಗ್ತೈತೆ, ಯೂಟ್ಯೂಬ್ದಾಗ ಹೋಗೋದಿಲ್ಲ. ಯಾಕಂತ ನನಗೂ ಗೊತ್ತಿಲ್ಲ. ಒಂದಲ್ಲ ಒಂದಿನ ನಾನು ವಿನ್ ಆಗೇ ಹಾಕ್ತೀನಿ. ಅದರ ಸಂಬಂಧ ವ್ಲಾಗ್ ಇಷ್ಟ ಆಗ್ತಾವೆ, ಏನೋ ಉದ್ಯೋಗ ಮಾಹಿತಿ ಇಷ್ಟ ಆಗ್ತಾವೆ, ಅದನ್ನು ನನಗೆ ಕ್ಲಿಯರಾಗಿ ಹೇಳ್ರಿ ದಯವಿಟ್ಟು. ಭಾಳ ಕನ್ಫ್ಯೂಸ್ ಒಳಗದೇನು ನಾನು. ಮತ್ತು ಏನಪ್ಪ ಅಂತಂದ್ರೆ ನಾನು ಹೆಲ್ಪ್ಲೆಸ್ ಆಗೀನಿ. ನಾನು ಮೋಟಿವೇಶನ್ ಮಾಡ್ಕೋವಂಗಾಗೈತಿ. ಯಾಕಂತಂದ್ರೆ ನನ್ನ ಕಡೆಯೂ ಯಾವುದೇ ರೀತಿ ಕೆಲಸ ಇಲ್ಲ ಇವಾಗ, ಅಷ್ಟು ಧೈರ್ಯನೂ ಇಲ್ಲ. ಅದ್ರ ಸಂಬಂಧ ಭಾಳ ಸ್ಯಾಡ್ ಆಗಿಬಿಟ್ಟೈತಿ ಜೀವನ. ಇರಲಿ, ನನಗೆ ಏನಾದರೂ ಕಷ್ಟ ಆಗಲಿ, ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ನಾನು ವಿಡಿಯೋ ಮಾಡೋದನ್ನು ಬಿಡೋದಿಲ್ಲ. ಹಂಗೆ ಎಷ್ಟು ಕಷ್ಟ ಆಗಿತ್ತಪ್ಪ ಅಂತಂದ್ರೆ ಫೋನಿನ ಲೋನ್ ಕಟ್ಟಾಕೂ ನನ್ನ ತಲೆ ದುಡ್ಡಿಲ್ಲ, ಅಷ್ಟು ಕಷ್ಟ ಆಗಿಬಿಟ್ಟೈತಿ. ಇರಲಿ, ಭಾಳ ತಡ್ಕೊಂಡು ವಿಡಿಯೋ ಮಾಡಕತ್ತೀನಿ. ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೇನೆ ನಾನು ಇನ್ಮೇಲೆ. ಅದೇನು ತಲೆ ಕೆಡ್ಸ್ಕೊಬೇಡ್ರಿ ನೀವು. ಹಂಗೆ ಅಂದ್ರೆ ನನ್ನ ಮೇಲೆ ಏನಾದರೂ ಪ್ರೀತಿ ನಿಮಗಿತ್ತಪ್ಪ ಅಂತಂದ್ರೆ, ಏನೋ ಒಂದು ಸಣ್ಣ ಈ ವಿಡಿಯೋ ಇದರಿಂದ ಹೆಲ್ಪ್ ಆಯಿತು ಅಂತಂದ್ರೆ ನಾನು ಸ್ಕ್ಯಾನರ್ ಲಾಸ್ಟ್ ಕೊಟ್ಟಿರ್ತೀನಿ. ಪ್ರತಿ ವಿಡಿಯೋದಾಗೂ ಲಾಸ್ಟ್ ಕೊಡ್ಬೇಕಂತ ಮಾಡೀನಿ. ಏನೋ ಒಂದು ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ನನಗೂ ಹೆಲ್ಪ್ ಮಾಡಿರಿ. ಯಾಕಂತಂದ್ರೆ ಕೇಳೋಕೆ ಒಂದು ಸ್ವಲ್ಪ ಹಕ್ಕಿರ್ತೈತಿ. ಯಾಕಂದ್ರೆ ನನ್ನ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿರ್ತೈತಲ್ಲ, ಅದಕ್ಕೆ ಕಾಂಟ್ಯಾಕ್ಟರ್ಸ್ದ ನಾನು ನಂಬರ್ ಡೈರೆಕ್ಟ್ ಕೊಟ್ಬಿಟ್ಟಿರ್ತೀನಿ. ಅದಕ್ಕೆ ನಿಮ್ಗೆ ಹೆಲ್ಪ್ ಆಯ್ತಪ್ಪ, ನೀವು ಜಾಯ್ನ್ ಆದಿರಿ ಅಂತಂದ್ರೆ ಫಸ್ಟ್ ಪೇಮೆಂಟ್ ಒಳಗೆ ಏನಾದರೂ ಹೆಲ್ಪ್ ಮಾಡಿರಿ. ಸೊಕ್ಕಿಂದ ಏನು ಹೇಳಾಕತ್ತಿಲ್ಲ, ಒಂದು ಸ್ವಲ್ಪ ನನಗೂ ಹೆಲ್ಪ್ ಆಕೈತಿ. ಇವಾಗ ಸದ್ಯ ಮಟ್ಟಿಗೆ ನಾನು ಕೆಲ್ಸಕ್ಕೆ ಹೊಂಟಿಲ್ಲ, ಅದ್ರ ಸಲುವಾಗಿ ಇದನ್ನೆಲ್ಲ ಹೇಳಬಾರ್ದು. ನಾನು ಮುಂದೊಂದಿನ ಆ ಸ್ಕ್ಯಾನರ್ ಎಲ್ಲ ತೆಗೆದು ಉಗಿದ್ಬಿಡ್ತೇನೆ ನಾನು. ಯಾಕಂತಂದ್ರೆ ಒಂದಲ್ಲ ಒಂದಿನ ನಾನು ವಿನ್ ಹಾಕೇನೆ ಅನ್ನೋದು ನನಗೆ 100% ಕಾನ್ಫಿಡೆನ್ಸ್ ಐತಿ. ಇವಾಗ ಇಲ್ಲ.
ನೋಡ್ರಿ, ಪ್ರತಿ ಉದ್ಯೋಗ ಮಾಹಿತಿ ಒಳಗೂ ಎಲ್ಲ ಒಡೆದ ಹೇಳಿಬಿಟ್ಟಿರ್ತೆ ನಾನು ಏನೈತಪ್ಪ ರಿಯಾಲಿಟಿ ಅಂತ ಕೆಲಸ. ನಾನು ಏನಾದರೂ ಕಾಂಟ್ಯಾಕ್ಟರ್ ವೆಂಡರ್ ಆಗಿದ್ದೆ ಅಂದ್ರೆ ಒಂದು ಸ್ವಲ್ಪ ಅದಕ್ಕೆ ಬಣ್ಣವಾಗಿ ಮಾತಾಡಬೇಕಾಗಿ ಬರ್ತಿತ್ತು. ಬಟ್ ಇಲ್ಲೇನಿಲ್ಲ, ರಿಯಾಲಿಟಿ ಹೇಳ್ಬೇಕಾಕೈತಿ. ನೋಡಿರಿ, ಫಸ್ಟ್ ಕ್ಲಿಯರೆನ್ಸ್ ಹೇಳಿಬಿಡ್ತೇನೆ ನಾನು. ಸ್ಯಾಲ್ರಿ ಬಗ್ಗೆ 9 ತಾಸು ವರ್ಕ್ ಇರ್ತೈತಿ. ಡ್ಯೂಟಿ ಅವರ್ಸ್ ಅಂತೂ 9 ತಾಸು. ESI PF ಕಟ್ಟಾಗಿ 100% ನಿಮಗೆ 16,500 ರೂಪಾಯಿ ಬರ್ತೈತಿ ಸ್ಯಾಲ್ರಿ. ಈಗ ಪೂರ್ತಿ ಹೇಳ್ತೀನಿ, 16,500 ಅಂತ ಕೆಲಸ ವಿಡಿಯೋ ಬಿಡಬೇಡ್ರಿ. 16,500 ರೂಪಾಯಿ ಇಲ್ಲಿ ಯಾರು ಕೊಡೋದಿಲ್ಲ. ಹಂಗೆ CTC ಅಂದ್ರೆ ಬೈ ಹ್ಯಾಂಡ್ ನಿಮಗೆ ಕೈಗೆ ಬಂದು ಹತ್ತೋದನ್ನ 16,500 ರೂಪಾಯಿ. ಹಂಗೆ ಅಟೆಂಡೆನ್ಸ್ ಬೋನಸ್ ಎಲ್ಲ ಕಡೆ 500, 600 ರೂಪಾಯಿ, 800 ರೂಪಾಯಿ ತನಕ ಇದ್ರೆ ಇಲ್ಲೇ ಏನೇ ಇಲ್ಲಪ್ಪ ಅಂತಂದ್ರೆ ಅಟೆಂಡೆನ್ಸ್ ಬೋನಸ್ನು 1,000 ರೂಪಾಯಿ ಬರ್ತೈತಿ. ಎಷ್ಟಾತ? 17,500 ರೂಪಾಯಿ ಆಯ್ತು. ಇನ್ನೂ ಇಲ್ಲ, ತಡೀರಿ ಹೇಳ್ತೀನಿ. ಏನಪ್ಪ ಅಂತಂದ್ರೆ ನೀವು ಏನಾದರೂ ಚಲೋ ಪರ್ಫಾರ್ಮೆನ್ಸ್ ತೋರಿಸಿದ್ರಿ ಅಂದ್ರೆ ಲಾಸ್ಟ್ನೇಕ ಮಂತ್ ಎಂಡಿಗೆ ಚಲೋ ವರ್ಕರ್ ಅಂತ ಕೆಲಸ RNR ಮತ್ತು ಒಳ್ಳೆ ಬೆಸ್ಟ್ ವರ್ಕರ್ ಅಂತ ಕೆಲಸ ಅವಾರ್ಡ್ಸ್ ಕೊಡ್ತಾರೆ. ಅಲ್ಲಿ ನಿಮ್ಗೆ 700 ರೂಪಾಯಿ ಬಂದು ಹತ್ತೈತಿ. ಎಷ್ಟಾತಪ್ಪ ಅಂತಂತಂದ್ರೆ ಎಲ್ಲ ಸೇರಿ ಕೆಲಸ 18,200 ರೂಪಾಯಿ ಆಯ್ತು. ಇನ್ನೂ ಇಲ್ಲ, ಹೇಳ್ತಂಗೆ ಕೇಳ್ರಿ. ಪ್ರತಿ ಡೇ ಅಂದ್ರೆ ನೈಟ್ ಶಿಫ್ಟಿಗೆ 125 ರೂಪಾಯಿ ಜಾಸ್ತಿ ಐತಿ. ಏನಪ್ಪ ಅಂತಂದ್ರೆ ಒಂದು ಶಿಫ್ಟ್ ಅಂದರೆ ನೈಟ್ ಶಿಫ್ಟ್ ನೀವೇನಾದರೂ ಕೆಲಸ ಮಾಡಿದ್ರಿಪ್ಪ ಅಂತಂದ್ರೆ 15 ಡೇಸ್ ಡೇ 15 ಡೇಸ್ ನೈಟ್ ಇರ್ತೈತಿ ಈ ಕಂಪನಿ ಒಳಗೆ. ನೀವೇನಾದರೂ ನೈಟ್ ಮಾಡಿದ್ರಿ ಅಂತಂದ್ರೆ ನೈಟ್ ಅಲೋವೆನ್ಸ್ ಅಂತ ಕೆಲಸ ಅದೊಂದು 1,200 ರೂಪಾಯಿ ಬರ್ತೈತಿ. ಏನೋ ಇಲ್ಲಪ್ಪ ಅಂತಂತಂದ್ರು ನಿಯರ್ ಬೈ 20,000 ರೂಪಾಯಿ ನೀವು ತೊಗೋಬೋದು. ಕ್ಲಿಯರಾಗಿ ಇನ್ನೊಮ್ಮೆ ಹೇಳ್ತಂಗೆ ಕೇಳ್ರಿ. ಇದನ್ನು ನೀವು ಇನ್ನೊಮ್ಮೆ ನೋಡಿದ್ರಿಪ್ಪ ಅಂತಂದ್ರೆ ಆಗ್ತದೆ. ನೋಡ್ರಿ, ಹೇಳ್ದಂಗೆ ಲೈವ್ ಆಗಿ ಹೇಳ್ತೇನಲ್ಲ, ಮತ್ತು ಹೇಳಿದ ಮಾತ್ರ ಹೊಳೆ ಬರೋದಿಲ್ಲ. ದಯವಿಟ್ಟು ಇನ್ನೊಮ್ಮೆ ನೀವು ಅದನ್ನು ನೋಡ್ಕೊಂಬಿಡ್ರಿ. ಸ್ಯಾಲ್ರಿ ಬಗ್ಗೆ ಕ್ಲಿಯರೆನ್ಸ್ ಸಿಕ್ತಂತ ಅನ್ಕೊತೀನಿ. ಇನ್ನು ಕಂಪ್ನಿ ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ನಮ್ಮ ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು, ಧಾರವಾಡ ಸಿಟಿಗೆ ಬಂದು ಇಳಿದ್ರಿಪ್ಪ ಅಂತಂತಂದ್ರೆ ಬೇಲೂರು ಅಂದರೆ ಕೋಟೂರದ ಬಸ್ ಸಿಕ್ಕಾಪಟ್ಟಿ ಅದಾವ, ಟ್ಯಾಕ್ಸಿ ಅದಾವ. ಅಲ್ಲಿ ನೀವೇನಾದರೂ ಹತ್ಕೊಂಡಿರಿಪ್ಪ ಅಂತಂತಂದ್ರೆ ಸೀದಾ ಬಂದ ಕೋಟೂರು ಕ್ರಾಸಿಗೆ ಇಳಿದ್ರಿ ಅಂತಂತಂದ್ರೆ ಅಲ್ಲಿ ಯಾರಾದರೂ ಒಬ್ಬರಿಗೆ ಕೇಳಿದ್ರೆ ಫ್ಲಿಪ್ಕಾರ್ಟ್ ಕಂಪನಿ ಎಲ್ಲೈತಿ ಅಂತ ಕೇಳಿದರೆ ನಿಯರ್ ಬೈ ಡಿಸ್ಟೆನ್ಸು 1 ಕಿಲೋಮೀಟ್ರ್ ಐತಿ. ಅದು ಕಂಪನಿ NH4 ಮೇನ್ ಹೈವೇಕನ ಐತಿ. ಏನಪ್ಪ ಅಂತಂದ್ರೆ ಆ ಕಂಪನಿ ಒಳಗೆ ಹೈರಿಂಗ್ ಇರ್ತಾವೆ, ಕೆಲಸಗಳು ಖಾಲಿ ಇರ್ತಾವೆ. ನಾನು ಏನಪ್ಪ ಅಂತಂದ್ರೆ ಪ್ರಿನ್ಸಿಪಲ್ ಎಂಪ್ಲಾಯ್ ಅಂತ ಈ ಕೆಲಸ ಯೂಸ್ ಮಾಡ್ಬೇಕು. ಕಂಪನಿ ಡೈರೆಕ್ಟ್ ನೇಮ ಹೆಸರು ಒದರಬಾರ್ದು. ಯಾಕಂತಂದ್ರೆ ಕಾಂಟ್ಯಾಕ್ಟ್ ಬೇಸ್ ವರ್ಕ್ ಇರ್ತೈತಲ್ಲ, ಅದ್ರ ಸಲುವಾಗಿ. ಫ್ಲಿಪ್ಕಾರ್ಟ್ ಕಂಪನಿನ ಅಂತಾರೆ ಎಲ್ಲರೂ ಇಲ್ಲಿ ಲೋಕಲ್. ಅದ್ರ ಸಂಬಂಧ ಫ್ಲಿಪ್ಕಾರ್ಟ್ ಕಂಪನಿ ಅಂದ್ರೆ ನಿಮ್ಗೆ ಹೇಳೀನಿ. ಇವಾಗ ಲೊಕೇಶನ್ ಬಗ್ಗೆ ಕ್ಲಿಯರೆನ್ಸ್ ಸಿಗ್ತಾ ಅನ್ಕೊತೀನಿ. ಎಲ್ಲ ನೀವು ಬೈಕ್ ತೊಗೊಂಬಂದ್ರಿಪ್ಪ ಅಂತಂದ್ರೆ ಓಲ್ಡ್ ಮುಲ್ಲಾ ಡಾಬಾ ಕಡೆ ಹೋದ್ರಿ, 1ನೇ ಮುಲ್ಲಾ ಡಾಬಾ, 2ನೇ ಮುಲ್ಲಾ ಡಾಬಾ, 3ನೇ ಮುಲ್ಲಾ ಡಾಬಾಕ್ಕೆ ನೀವೇನಾದರೂ ಕೇಳಿದ್ರಿಪ್ಪ ಅಂತಂದ್ರೆ ಫ್ಲಿಪ್ಕಾರ್ಟ್ ಕಂಪನಿ ಇದ್ರಿಗೆ ಕಾಣ್ತೈತಿ. ಅಂದರೆ NH4 ಹೈವೇ ನಿಯರ್ ಕಾಣ್ತೈತಿ. ಲೊಕೇಶನ್ ಬಗ್ಗೆ ನಾನು ಕ್ಲಿಯರೆನ್ಸ್ ಕೊಟ್ಟೆ. ಬರ್ರಿ ಇವಾಗ ಆ ಕಂಪನಿದ ನೆಕ್ಸ್ಟ್ ಎಜುಕೇಷನ್ ಏನು ತೊಗೋತಾರಂತ ಕೆಲಸ ನೋಡೋಣ. ಇವಾಗ ನೋಡ್ರಿ, ಎಜುಕೇಷನ್ ಏನಾಗಿರ್ಬೇಕು, ಹೈಫೈ ಆಗಿರ್ಬೇಕಂತ ಕೇಸ್ ಏನಿಲ್ಲ. ನಿಮಗೆ ಹೈಫೈ ಆಗಿ ಚಲೋ ಸ್ಯಾಲ್ರಿ ಬರ್ಬೇಕು, ಚಲೋ ಪೊಸಿಷನ್ ಒಳಗೆ ಡೆಸ್ಟಿನೇಷನ್ ಒಳಗೆ ನೀವು ಇರಬೇಕಪ್ಪ ಅಂತಂತಂದ್ರೆ LinkedIn Naukri.com ಒಳಗೆ ಫ್ಲಿಪ್ಕಾರ್ಟ್ ಹೈರಿಂಗ್ ಮಾಡ್ತಿರ್ತೈತಿ. ಅಲ್ಲಿ ಹೋಗಿ ನೀವು ಏನಪ್ಪ ಅಂತಂತಂದ್ರೆ ಜಾಯ್ನ್ ಆಗ್ರಿ. ಯಾಕಪ್ಪ ಅಂತಂತಂದ್ರೆ ಇಲ್ಲಿ ಯಾವುದೇ ರೀತಿ ಕಂಪ್ನಿ ಕಡೆಯಿಂದ ಹೈರಿಂಗ್ ಇರೋದಿಲ್ಲ. HR ಸರ್ ಅವ್ರ ಕಡೆಯಿಂದ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ಆ ಎಕ್ಸಿಕ್ಯೂಟಿವ್ಸ್ ಕಡೆಯಿಂದ ನಿಮಗೆ ಏನಪ್ಪ ಅಂತಂದ್ರೆ ಇಂಟರ್ವ್ಯೂ ತೊಗೋತಾರೆ. ಅದ್ರ ಸಂಬಂಧ ನೀವೇನಾದರೂ ಹೈ ಎಜುಕೇಷನ್ ಇತ್ತು, ನಿಮ್ದೆಲ್ಲ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿತ್ತು, ಇಂಗ್ಲೀಷ್ ಚೆನ್ನಾಗಿ ಬರ್ತಿತ್ತಪ್ಪ ಅಂತಂದ್ರೆ ನೀವು Naukri.com ಹಂಗೆ ಜಾಬ್ ಅಂದ್ರೆ ಏನು LinkedIn ಅಂತೇಳಿ ಇರ್ತಾವಲ್ಲ, ಅಲ್ಲಿ ಹೋಗಿ ಫ್ಲಿಪ್ಕಾರ್ಟ್ ಒಳಗೆ ಹೈರಿಂಗ್ ಇರ್ತಾವೆ. ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಅವ್ರು ಎಲ್ಲಿ ಪ್ಲೇಸ್ಮೆಂಟ್ ಕೊಡ್ತಾರಲ್ಲ ಅಲ್ಲಿ ಹೋಗಿ ವರ್ಕ್ ಮಾಡಿರಿ. ನಿಮ್ಮ ಎಜುಕೇಷನ್ ತಕ್ಕಂಗೆ ಕೆಲಸ ಸಿಗ್ತೈತಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಬೇಕಾಗಿಲ್ಲ. 10th ಪಾಸ್ ಫೇಲ್ ಆದರೂ ನಡಿತೈತಿ, ಬಟ್ ಕೆಲಸ ಮಾತ್ರ 100% ಮಾಡಲೇಬೇಕು. ವರ್ಕ್ ಹಾರ್ಡ್ ಇರ್ತೈತಿ. ನಿಮಗೆ ತಿಳಿಲಿ ಅಂತ ಕೆಲಸ ವರ್ಕ್ ಹಾರ್ಡ್ ಇರೋದು ಅಂತಂದ್ರೆ ಇವಾಗ ಸದ್ಯ ಮಟ್ಟಿಗೆ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಐತಿ. ಅದನ್ನು ನಾನು ನಿಮಗೆ ಹೇಳಾಕತ್ತೇನೆ. ನೋಡ್ರಿ, ಎಜುಕೇಷನ್ ಬಗ್ಗೆ ಹೇಳಿದೆ ನಾನು. ಯಾವುದೇ ಎಜುಕೇಷನ್ ಇಲ್ಲಾಂದ್ರೂ ನಡೀತದೆ. ಒಟ್ಟು ಕೆಲಸ ಮಾಡ್ಕೊತ ಹೋಗ್ಬೇಕು. ಯಾವುದೇ ಎಕ್ಸಿಕ್ಯೂಟಿವ್ಗೆ ಹೊಳೆ ಮಾತಾಡೋದಾಗಲಿ, ಅಲ್ಲಿ ಕೆಲಸ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಪರ್ಸನ್ಗಳ ಜೋಡಿ ಜಗಳ ಮಾಡೋದಾಗಲಿ ಯಾವುದೇ ರೀತಿ ಮಾಡೋ ಹಾಗಿಲ್ಲ. ಇದೊಂದು ಕಂಪನಿ ಒಳಗೆ ಲಾಜಿಸ್ಟಿಕ್ ಆಗಿರೋದ್ರಿಂದ ನಿಮ್ಮನ್ನು ಡೈರೆಕ್ಟ್ ಕೆಲಸದಿಂದ ತೆಗೆಯೋದು ಅಲ್ಲದನ ಹಂಗೆ ಫೈನ್ ಹಾಕಿ ಪೊಲೀಸ್ ಕಡೆನೂ ಕೊಡ್ತಾರೆ. ಯಾಕಂತಂದ್ರೆ ಹಂಗೆ ಆಗ್ತಾವೆ. ಅದ್ರ ಸಂಬಂಧ ಹೆಣ್ಮಕ್ಳು ಇರ್ತಾರೆ, ಅವೆಲ್ಲ ಹರಾಸ್ಮೆಂಟ್ ಅವನ್ನೆಲ್ಲ ಮಾಡಬಾರ್ದು. ಅದ್ರ ಸಂಬಂಧ ನಿಮ್ಮ ಸೇಫ್ಟಿಯಾಗಿ ಹೇಳಕತ್ತೀನಿ. ಇನ್ನು ಇಂಟರ್ವ್ಯೂ ಬಂದರೆ ಏನಪ್ಪ ಅಂತಂತಂದ್ರೆ ನೀವು ಕಾಲ್ ಮಾಡಿ ಕೆಲಸ ವೆಂಡರ್ಗಳ ಕಡೆ ಹೇಳ್ಬೇಕು, ಅಣ್ಣ ಏನು ಕೆಲಸ ಕೊಟ್ಟರು ಮಾಡ್ತೀವಿ ನಾವು, ನಿಮ್ಮ ಇಂಟರ್ವ್ಯೂ ಕರ್ಕೋರಿ ಅಂತ ಕೆಲಸ ಹೇಳಿದ್ರಿಪ್ಪ ಅಂತಂತಂದ್ರೆ ರೆಫರಲ್ ಆಗಿ ನಾನು ಹೆಸರು ತೊಗೋರಿಬೇಕಾರೆ ಸೈಯದನ ಹೇಳಿದಾನ್ರಿ. ಮತ್ತು ಇಂಟರ್ವ್ಯೂ ಇದ್ದರೆ ಹೇಳ್ರಿ ಅಂತ ಕೆಲಸ. ನಾನು ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ, ಸ್ಕ್ರೀನ್ ಮೇಲೆ ಕೊಡೋದಿಲ್ಲ. ಯಾಕಂತಂತಂದ್ರೆ ಸ್ಕ್ರೀನ್ ಮೇಲೆ ಕೊಡೋದ್ರಿಂದ
ಏನೋ ಒಂದು ಥರ್ಡ್ ಪಾರ್ಟಿ ಫ್ರಾಡ್ ಸ್ಕ್ಯಾಮ್ ಆಗೋದ್ರಿಂದ ಅದ್ರ ಸಂಬಂಧ ಅದನ್ನು ತಪ್ಸೋಣ. ಡಿಸ್ಕ್ರಿಪ್ಷನ್ ಒಳಗೆ ಯಾರೆಲ್ಲ ನೋಡತ್ತಿರಲ್ಲ ಅಲ್ಲಿ ನಾನು ಪಿನ್ ಮಾಡ್ತೀನಿ ಅವ್ರ ನಂಬರ್, ವೆಂಡರ್ ಅಂತ ಕೆಲಸ ಅವ್ರಕೋಸ್ ಕಾಂಟ್ಯಾಕ್ಟ್. ಆ ಕಾಂಟ್ಯಾಕ್ಟ್ ಕಡೆಯಿಂದ ಹೈರಿಂಗ್ ನಡೆಯತ್ತಾವ ಈಗ ಆಲ್ರೆಡಿ. ಲೋಡಿಂಗ್ ಅನ್ಲೋಡಿಂಗಿಗೆ ಯಾವುದೇ ರೀತಿ ಎಜುಕೇಷನ್ ಬೇಕಾಗಿಲ್ಲ. ನೋಡಿರಿ, ಹೋಗಿ ಮಾತಾಡ್ಕೊರಿ ಸರ್ಗೆ, ಏನು ಕೊಟ್ಟರು ಮಾಡ್ತೀವಿ ನಾವು ಅಂತ ಕೆಲಸ. ಸ್ಯಾಲ್ರಿ ಚೆನ್ನಾಗೈತಿ, 20,000 ತನಕ ಆರಾಮ್ ತೊಗೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲೇ ವೆಂಡ್ರಾಗಿ ವರ್ಕ್ ಮಾಡಿದ್ದೇನೆ ನಾನು. ಯಾಕಂತಂದ್ರೆ ನಮ್ಗೆ ಕಡಿಮೆ ಪೇಮೆಂಟ್ ಆಗಿದ್ರಿಂದ ನಾವು ಅಲ್ಲಿ ಆ ಕೆಲಸ ಬಿಡಬೇಕಾಯ್ತು. ಅದ್ರ ಸಂಬಂಧ ಆದ್ರೂ ರೆಫರ್ ಮಾಡೋದು ಬಿಡೋದಿಲ್ಲ, ಯಾಕಂತಂದ್ರೆ ನಮ್ಮ ಸ್ವಂತ ಬ್ರದರ್ಸ್ಗಳನ್ನ ಅದಾರಲ್ಲೇ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ. ದೇವರಾಜ ಮತ್ತು ತಿಪ್ಪಣ್ಣ ಹಂಗೆ ಶಿವಣ್ಣ ಅಂತದಾರೆ, ಅವ್ರ ನಂಬರ್ ನಾನು ಪಿನ್ ಮಾಡ್ತೀನಿ ಕೆಳಗೆ. ಅವ್ರಿಗೆ ಕಾಲ್ ಮಾಡಿ ಕೆಲಸ ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡ್ಕೊರಿ. ರಾಜ್ಯದ ಯಾವುದೇ ಜಿಲ್ಲಾದಿಂದ ಬರ್ರಿ, ನಿಮಗೆ ಕೆಲಸ ಇರ್ತೈತಿ. ಬಟ್ ವೇಕೆನ್ಸಿ ಇದ್ದಾಗ, ಹೈರಿಂಗ್ ಇದ್ದಾಗ ನೀವು ಇಂಟರ್ವ್ಯೂ ಬರಬೇಕು. ಮತ್ತು ಇನ್ನು ಕ್ಯಾಬ್ ಫೆಸಿಲಿಟಿ ಏನಪ್ಪ ಅಂತಂದ್ರೆ ಧಾರವಾಡದಿಂದ ಒಂದು ಕ್ಯಾಬ್ ಐತಿ, ಕಂಪ್ನಿ ಅವರೇ ಕ್ಯಾಬ್ ಕೊಡ್ತಾರೆ. ಕ್ಯಾಬಿಂದ ಯಾವುದೇ ರೀತಿ ರೊಕ್ಕ ಕಟ್ಟಾಗೋದಿಲ್ಲ. ಹಂಗೆ ಊಟದ ಬಂತಂದ್ರೆ ಲಂಚ್, ಮಧ್ಯಾಹ್ನ ಲಂಚ್, ಟೀ ಸ್ನ್ಯಾಕ್ಸ್ ಇದ್ದ ₹1 ಕಟ್ಟಾಗೋದಿಲ್ಲ, ನಿಮ್ದು ಕಂಪನಿ ಕಡೆಯಿಂದನೇ ಕೊಡ್ತಾರೆ. ನೀವೇನಾದರೂ ವರ್ಕ್ ಚೆನ್ನಾಗಿ ಮಾಡ್ಕೊತ ಹೋದ್ರಿ ಅಂತಂದರೆ ನಿಮ್ಮ ವರ್ಕ್ ಡ್ಯೂರೇಷನ್ನ 3 ತಿಂಗಳು 4 ತಿಂಗಳು ಕೊಟ್ಟಿರ್ತಾರೆ. 3 ತಿಂಗಳಿಂದ 4 ತಿಂಗಳು ಕೊಟ್ಟಿರ್ತಾರೆ. ಅಷ್ಟರೊಳಗೆ ಚೆನ್ನಾಗಿ ವರ್ಕ್ ಪರ್ಫಾರ್ಮೆನ್ಸ್ ತೋರಿಸಿದ್ರಿ ಅಂತಂದರೆ ಕಾಂಟ್ಯಾಕ್ಟ್ ಇನ್ಕ್ರೀಸ್ ಆಕೈತಿ, ಮತ್ತು 4 ತಿಂಗಳಿಗೆ ಕೊಡ್ತಾರೆ. ಯಾವುದೇ ಕಂಪ್ನಿ ಒಳಗೂ ಇಷ್ಟು ತಿಂಗಳ ಅಷ್ಟು ತಿಂಗಳ ಅಂತ ಕೊಡೋದಿಲ್ಲ, ಈ ಕಂಪ್ನಿ ಒಳಗೆ ಕೊಡ್ತಾರೆ. ಯಾಕಂತಂದರೆ ನಿಮ್ಮ ಹೆಲ್ಪಿಗಾಗಿ. ನೋಡಿರಿ, ನಿಮ್ಗೇನಾದರೂ ವರ್ಕ್ ಹಾರ್ಡ್ ಐತಿ ಮತ್ತು ಕೆಲಸ ಮಾತ್ರ ಹಾರ್ಡ್ ಐತಿ, ಹಂಗೆ ಸ್ಯಾಲ್ರಿ ಅದ್ರ ತಕ್ಕಂಗೆ ಸ್ಯಾಲ್ರಿ ಇರ್ತೈತಿ. ಲೋಡ್ ಇದ್ದಂಗೆ ಕೆಲಸ ಇರ್ತೈತಿ. ಯಾವುದೇ ರೀತಿ ಲೋಡ್ ನೈಟ್ ಶಿಫ್ಟ್ ಇರೋದಿಲ್ಲ. ಇದನ್ನೆಲ್ಲ ನಾನು ಹೇಳಬಾರ್ದೆ, ಯಾಕಂತಂದ್ರೆ ಫಸ್ಟ್ ಕ್ಲಿಯರೆನ್ಸ್ ಆಗಿ ನಿಮಗೆ ಏನು ರೂಲ್ಸ್ ಐತಲ್ಲ ಅದನ್ನೆಲ್ಲ ಅವರು ಟ್ರೈನಿಂಗ್ ಒಳಗೆ ಕೊಡ್ತಾರೆ. ಡೈರೆಕ್ಟ್ ಕೆಲಸ ಕೊಡೋದಿಲ್ಲ, 2 ಡೇಸ್ ಟ್ರೈನಿಂಗ್ ಇರ್ತೈತಿ. ಅದನ್ನೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡಿದ್ರೆ ಅಂದರೆ ಕೆಲಸಕ್ಕೆ ಹಾಕ್ತಾರೆ, ಫೀಲ್ಡ್ನಾಗ ಹಾಕ್ತಾರೆ. ಅವಾಗ ಗೊತ್ತಾಗ್ತೈತಿ. ಏನೋ ಕೊಟ್ಟರು ಮಾಡ್ದೇನಂತ ಅನ್ನೋರು ಕರ್ನಾಟಕದ ಯಾವುದೇ ಮೂಲೆಯಿಂದ ಬರ್ರಿ, ಇಲ್ಲಿ ಕೆಲಸ ಖಾಲಿ ಇರ್ತೈತಿ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಈ ವಿಡಿಯೋ ಮಾಡತ್ತೀನಿ. ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಬಾಯ್.